ಸಾಕು. ನಾನೇನು ಮುಂದೆ ಚುನಾವಣೆ ಸ್ಪರ್ಧೆನೂ ಮಾಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಮುಂದೆ ಇದರಲ್ಲಿ ಹೊಸ ಯಂಗ್ಸ್ಟರ್ಸ್ ಬರಲಿ. ನಾವೇ ಅಂದರೆ ರಾಜಕಾರಣದಲ್ಲಿ ಇರ್ತೇನೆ, ಸಕ್ರಿಯವಾಗೂ ಇರ್ತೇನೆ. ಅದೇ ಚುನಾವಣೆ ಸ್ಪರ್ಧೆ ಮಾಡೋದು ಬೇಡ. ಹೊಸಬರಿಗೆ ಅವಕಾಶ, ಯುವಕರಿಗೆ ಚುನಾವಣೆ ರಾಜಕಾರಣ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ. ಸಹಕಾರಿ ಆಂದೋಲನದಲ್ಲಿ ಇರ್ತೇನೆ. ಸಹಕಾರಿ ಚುನಾವಣೆ ಎಲ್ಲದರಲ್ಲೂ ನಾನು ಸಹಕಾರಿ ಚುನಾವಣೆಗಳು ಮಾಡ್ತೇನೆ. ಬೇರೆ ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿರ್ತೇನೆ. ಬಟ್ ರಾಜಕೀಯದಲ್ಲಿ ಆ ಚುನಾವಣೆಗಳಿಗೆ ಹೋಗಬಾರ್ದು ಅಂತಕ್ಕಂಥ. ಏಕೆಂದರೆ ನನಗೆ ಗೊತ್ತಾಗ್ತದೆ ಒಮ್ಮೊಮ್ಮೆ ನಮ್ಮ ವೀಕ್ನೆಸ್ ಏನು ಅಂತೇಳಿ. ಮೊದಲು ನಾನು ಕೆಲಸ ಮಾಡ್ತಕ್ಕಂಥದ್ದು, ಈಗ ನಾನು ಕೆಲಸ ಮಾಡೋ ಪ್ರಯತ್ನ ಮಾಡಿದಾಗ ನಮಗೆ ಈ ಏಜ್ ರಿಲೇಟೆಡ್ ಡಿಫಿಷಿಯನ್ಸೀಸ್ ಎಲ್ಲ ಇರ್ತವೆ. ನಾವು ಸಮಗ್ರವಾಗಿ ಸಹಕಾರಿ ಇಲಾಖೆ ಇದು ಕೆಲವೇ ಪಟ್ಟಭದ್ರರ ಹಿಡಿತದಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಬಹಳಷ್ಟು ತಿದ್ದುಪಡಿಗಳನ್ನು ಎರಡೂ ಸದನಗಳಲ್ಲಿ ಅದನ್ನು ಮಂಜೂರಾತಿ ಪಡೆದು ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ ಅವರ ಒಂದು ಅನುಮತಿಗೆ ಕಳಿಸ್ಕೊಟ್ಟಿದ್ದು. 2-3 ಬಾರಿ ಅವರು ಕೆಲವು ವಿವರಗಳನ್ನು ಕೇಳಿ ವಾಪಸ್ ಸರ್ಕಾರಕ್ಕೆ ಕಳಿಸಿದ್ದು. ನಾವು ಅದಕ್ಕೆಲ್ಲವೂ ಕೂಡ ಸಮಂಜಸವಾದಂತಹ ಸಮಜಾಯಿಷಿಯನ್ನು ನೀಡಿ ವಾಪಸ್ಸು ಕೂಡ ನಾವು ಅಲ್ಲಿ ಕಳಿಸಿದ್ದು. ಈಗ ಇತ್ತೀಚಿನ 2-3 ದಿವಸದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಇದು ಕೇಂದ್ರಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ವಾಪಸ್ಸು ಮತ್ತೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಇದು ದಟ್ ಈಸ್ ಎ ಸ್ಟೇಟ್ ಆಕ್ಟ್. ಮತ್ತೆ ಕೋಆಪರೇಷನ್ ಇಸ್ ಆಲ್ಸೋ ಎ ಸ್ಟೇಟ್ ಸಬ್ಜೆಕ್ಟ್. ಎಲ್ರಿಗೂ ಗೊತ್ತಿದೆ. ಈಗ ಮಲ್ಟಿ ಸ್ಟೇಟ್ ಆಕ್ಟ್ ಏನಿದೆ ಕೋಆಪರೇಟಿವ್, ಅದು ದಟ್ ಈಸ್ ವಿತ್ ದಿಸ್ ಸೆಂಟ್ರಲ್ ಗವರ್ನಮೆಂಟ್. ಅದು ಅವರ ಆಕ್ಟ್, ಅವ್ರ ಅಮೆಂಡ್ಮೆಂಟು, ಅದಕ್ಕೆ ಅವ್ರದ್ದೇನು ಸೆಟ್ ಆಫ್ ಪ್ರೊಸೀಜರ್ ಇದೆ, ಅದನ್ನು ದೇ ವಿಲ್ ಫಾಲೋ. ವೇರ್ ಇನ್ ದಿಸ್ ಆಕ್ಟ್ ಈಸ್ ಕನ್ಸರ್ನ್, ದಟ್ ಈಸ್ ಎಂಟೈರ್ಲಿ ಇನ್ ದ ಸ್ಟೇಟ್ ಗವರ್ನಮೆಂಟ್ ಡೊಮೈನ್. ನಮ್ಮ ರಾಜ್ಯದ ಜನರ ನಿರೀಕ್ಷೆಗಳು ಏನಿದ್ದಾವೆ, ನಿರೀಕ್ಷೆಗೆ ತಕ್ಕಂತೆ ನಾವು ಅದನ್ನು ತಿದ್ದುಪಡಿ ಮಾಡ್ತಕ್ಕಂಥ. ಆ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡು ಕಡೆಯೂ ಕೂಡ ಆ ಒಂದು ಮಸೂದೆಯ ತಿದ್ದುಪಡಿಯನ್ನು ನಾವು ಮಂಜೂರಾತಿ ಮಾಡಿ ಇವರ ಒಂದು ಒಪ್ಪಿಗೆಗೆ ಕಳಿಸ್ತಕ್ಕ ಹಿನ್ನೆಲೆಯಲ್ಲಿ ಅವರು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಶಿಫಾರಸು ಮಾಡಿರೋದು ಅದು ನಿಯಮ ಬಾಹಿರ ಅಂತ ಹೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ. ಆದಾಗ್ಯೂ ಕೂಡ ಮತ್ತೊಮ್ಮೆ ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ 1-2 ದಿವಸದಲ್ಲಿ ಮತ್ತೆ ನಾವು ಸಬ್ಮಿಟ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಹಾಲಲ್ಲಿರ್ತಕ್ಕಂಥ ಫ್ಯಾಟ್ ಕಂಟೆಂಟ್ಸನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು. ಈಗ ನಾನು ಬಂದು ಕೂಡಲೇ ಪ್ರತಿಯೊಂದು ಸಹಕಾರ ಸಂಘದಲ್ಲೂ, ಹಾಲಿನ ಸಂಘದಲ್ಲಿ ನಾನು ಸಾಫ್ಟ್ವೇರ್ ಹಾಕೋದ್ಮೇಲೆ ಯಾರೆಲ್ಲ 3 ಬರ್ತದೆ, ಫ್ಯಾಟು 4 ಬರ್ತದೆ, 2.5 ಬರ್ತದೆ, ಈಗ ಎಲ್ಲರದ್ದು ಫ್ಯಾಟು 4 ಹತ್ತಿರ ಬರ್ತದೆ. 1 ಪಾಯಿಂಟು ಫ್ಯಾಟ್ ಜಾಸ್ತಿ ಆದರೆ 1.5 ರೂಪಾಯಿ ಲೀಟ್ರು ಹಾಲಿಗೆ ಅವನಿಗೆ ರೇಟ್ ಜಾಸ್ತಿ ಸಿಗ್ತದೆ. ಈ ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ, ನೀವು ಯಾವುದಾದ್ರು ಹಾಲಿನ ಸೊಸೈಟಿಗೆ ಹೋದಾಗ ನೋಡಿ, ಅವನು ಆ ಇನ್ಸ್ಟ್ರೂಮೆಂಟ್ ಕೆಳಗಡೆ ಹಾಲಿನ ಇದನ್ನು ಇಡ್ತಾನೆ. ಇಟ್ಟು ಕೂಡಲೇ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ನೀವು ನಂಬರ್ ಫೀಡ್ ಮಾಡಿದ್ರೆ ಮೊಬೈಲ್ ಮೆಸೇಜ್ ಬರ್ತದೆ. ಇಲ್ಲಾಂದರೆ ಅಲ್ಲೇ ಸ್ಲಿಪ್ ಬರ್ತದೆ, ಎಷ್ಟು ಲೀಟ್ರ್ ಹಾಲಿದೆ, ಮತ್ತು ಎಷ್ಟು ಪಾಯಿಂಟ್ ಫ್ಯಾಟ್ ಇದೆ, ಮತ್ತು ಪ್ಯೂರಿಟಿ ಎಷ್ಟಿದೆ, ಇದ್ರ ಪ್ರಕಾರ ನೀನು ಇಲ್ಲಿಟ್ಟಿರೋ ಹಾಲಿಗೆ ಎಷ್ಟು ದುಡ್ಡು ಅಂತೇಳಿ ಚೀಟಿ ಅವನಿಗೆ ಅಲ್ಲೇ ಕೊಡ್ತಾರೆ. ಪಾರದರ್ಶಕತೆ ಮತ್ತು ಎಲ್ಲಿ ಮಧ್ಯೆ ಸ್ವಲ್ಪ ರೈತರು. ಈಗ ನೋಡಿ, ನಾನು ಹಳ್ಳಿಯಿಂದ ಬಂದಿರೋದು. ಈಗ ನನ್ನ ಮನೆ ಹಾಲು ಕಳಿಸಿದ್ರೆ ಅವನ ಸೆಕ್ರೆಟ್ರಿ ಏನು ಮಾಡ್ತಾನೆ, ಜಾಸ್ತಿ ಬಿಟ್ಕೊಳ್ಳೋದು. ಯಾರೋ ಪಾಪ ಬಡವರು ಅಸಹಾಯಕರು ಇರ್ತಾರಲ್ಲ, ಅವನೇನು ಮಾಡಿದ್ರೆ ಜಾಸ್ತಿ ಬಗ್ಗಿಸ್ಕೊತಾನೆ. 100 ml ತಗೋತಾನೆ, ತಲೆಗೆ ಬಟ್ಟಿಲ್ದಿರೋರು ಹೋದ್ರೆ 200 ತಗೋತಾನೆ, ಕೇಳಂಗಿಲ್ವಲ್ಲ ಅವನು. ಗೊತ್ತಾಯ್ತಾ? ಸೊ ಈ ಥರದಲ್ಲೆಲ್ಲ ನಾನು ಭಾಳ ಮೈಕ್ರೋ ಲೆವೆಲ್ವರೆಗೆ ಪರಿಶೀಲನೆ ಮಾಡಿ ಯಾವುದೇ ಜನಗಳಿಗೆ ಶೋಷಣೆ ಆಗದ ರೀತಿಯಲ್ಲಿ ಹಾಲು ಉತ್ಪಾದಕರಿಗೆ ಉತ್ತಮವಾದಂಥ ಬೆಲೆ ಕೊಡಿಸಬೇಕು. ನಾವು ಬಂದಮೇಲೆ ಮೊದಲೊಂದ್ಸರಿ 3 ರೂಪಾಯಿ ಜಾಸ್ತಿ ಮಾಡೋದು, ಈಗ ಒಂದ್ಸರಿ 4 ರೂಪಾಯಿ ಜಾಸ್ತಿ ಮಾಡೋದು. ಜಾಸ್ತಿ ಮಾಡಿದಂಥ ಹಣ ರೈತರು ಕೊಡಬೇಕು. ಫೀಡ್ ಕಾಸ್ಟ್ ಜಾಸ್ತಿ ಆಗಿದೆ, ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ, ಮತ್ತು ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ನಾವು 1 ಲೀಟ್ರು ನೀರು ತಗೋತೀವಿ 45 ರೂಪಾಯಿ ಕೊಡ್ತೀವಿ. ನಾವು ಹಾಲಿಗೆ
80 ರೂಪಾಯಿ ಕೊಟ್ಟಿದ್ದೀವಿ. ಸೊ ಇದು ರೈತರು ಶೋಷಣೆ ಆಗಬಾರ್ದು ಅಂತ ಮಾಡಿದ್ದೀವಿ. ಜೊತೆಯಲ್ಲಿ ನಾವು ಯಾರು ಗ್ರಾಹಕರಿದ್ದಾರೆ ಅವ್ರಿಗೂ ಕೂಡ ಹೊರೆ ಆಗದ ರೀತಿಯಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೇವೆ.